ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಎಷ್ಟು ಜನ ಕೇಳ್ತೀರಿ ಸರ್, ಕಲ್ಯಾಣ ಕರ್ನಾಟಕ ಅಥವಾ KKRTCದು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೋ ಮತ್ತು ಎಷ್ಟು ಜನ ಫೈನಲ್ ಬಂದಿದ್ದರು ಅಂತ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, ಆಯ್ಕೆಯ ಶೀಘ್ರಪಟ್ಟಿ ಫೆಬ್ರವರಿ ವಾರದಲ್ಲಿ ಬಿಡುಗಡೆ ಆಯ್ತದೆ. ಒಟ್ಟು 1619 ಪೋಸ್ಟು ಕರೆದಿದ್ರು ಡ್ರೈವರ್ಗೆ. ಅದರಲ್ಲಿ 38,000 ಅಪ್ಲಿಕೇಶನ್ನ ಬಿದ್ದಿತ್ತು. ಅಂದರೆ 1600 ಪೋಸ್ಟ್ಗೆ 38,000 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದರು. ಅದರಲ್ಲಿ ಟೆಸ್ಟಲ್ಲಿ ಪಾಸ್ ಆದವರು 17,500 ಜನ ಅರ್ಹತೆ ಪಡೆದಿದ್ದರು. ಅಂದರೆ 17,500 ಜನದಲ್ಲಿ ಅಲ್ಲಿ 1,290 ಜನ ಏನು ಜೆ 371 ಜೆ ಅಡಿಯಲ್ಲಿ ಆಯ್ಕೆ ಮಾಡ್ಕೋತಾರೆ. ಅದರಲ್ಲಿ ಟೋಟಲ್ಗೆ 1,290 ಜನನ ಆಯ್ಕೆ ಮಾಡ್ಕೋಬೋದು ಅಂತ ತಿಳಿಸಿದ್ದಾರೆ. ಪ್ರತಿ ಫೆಬ್ರವರಿ ತಿಂಗಳಿಗೆ ಫಸ್ಟ್ ವೀಕಲ್ಲೇ ಇದು ಇನ್ನು ಜನ್ರೇಟ್ ಮಾಡಿ ಬಿಡುಗಡೆ ಮಾಡ್ತಾರೆ. ಒಟ್ಟು ಟೋಟಲಾಗಿ ಸಿಕ್ಕೋದು ನಮ್ಗೆ ಮಾಹಿತಿ ಪ್ರಕಾರ 1,600 ಪೋಸ್ಟ್ಗೆ 38,000 ಅಪ್ಲಿಕೇಶನ್ ಬಿದ್ದಿದ್ದು. ಡ್ರೈವಿಂಗ್ ಟೆಸ್ಟಲ್ಲಿ 17,000 ರೀಚ್ ಆಗಿದ್ರು. ಅಂದರೆ 38,000ದಲ್ಲಿ 17,500 ಜನ ಸೆಲೆಕ್ಷನ್ ಆಗಿದ್ದರು. ಅದರಲ್ಲಿ ಅರ್ಹತೆ ಪಡೆದವರು 1,290 ಜೆ 371 ಜೆ ಅಡಿಯಲ್ಲಿ ಆಯ್ಕೆ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಇದು ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟು 1,290 ಜನರಿಗೆ 371 ಜೆ ಅಡಿಯಲ್ಲಿ ಆಯ್ಕೆ ಮಾಡ್ಕೊತಿದೆ. ಮತ್ತು ಯಾವುದೇ ಥರದ ಪಾರದರ್ಶಕ ಏನು ಒಂದು ಗೊಂದಲ ಆಗ್ದಂಗೆ ಇವರು ನೇಮಕಾತಿ ಮಾಡ್ಕೋತಾರೆ. ಅದಕ್ಕೆ ಐಡೆಂಟಿ ಪ್ರೂಫು ಬಂದಿದೆ. ದಯಮಾಡಿ ಬರೋ ವಾರದಲ್ಲಿ ಏನೇನು ದಾಖಲಾತಿ ಸಿದ್ಧತೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಅದಕ್ಕೆ ಅವರು ಮಾರ್ಚ್ ತಿಂಗಳು ಕೊಟ್ಟಿರೋದು ಏನು 2,000 ಪೋಸ್ಟನ್ನು 3,745 ಅದರಲ್ಲಿ 2,000 ತಗೋತೀನಿ ಅಂತ ಹೇಳಿರೋದು. ಇದನ್ನು ಬರೋ ತಿಂಗಳು ಬಿಡುಗಡೆ ಮಾಡ್ತಾರೆ ಫಸ್ಟ್ ವೀಕಲ್ಲಿ, ಗ್ಯಾಪ್ ನೈಟ್ಗಳಲ್ಲಿ. ಒಟ್ಟು 17,500ರಲ್ಲಿ 1,290 ಜನನ 370 ಜೆಯಲ್ಲಿ ಅಡಿಯಲ್ಲಿ ತಗೋತಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಧನ್ಯವಾದ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಧನ್ಯವಾದ.